ನಮಸ್ತೆ ವೀಕ್ಷಕರೇ, ರಾಜ್ 4 ಸಿಟಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು 3 ಗಾಡಿ ಸೇಲಿಗೆ ಬಂದಿದ್ದಾವೆ ಒಂದೇ ಪಾರ್ಟಿ ಹತ್ರ. ಅವು ಒಂದು ಓಮಿನಿ ಆಗಿರುತ್ತೆ. ಎರಡನೇದು ಒಂದು ಹೋಂಡಾ ಕಾರು ಬ್ರಿಯೋ ಅಂತೇಳಿ BRO ಅಂತೇಳಿ ಒಂದು ಗಾಡಿ ಸೇಲಿಗೆ ಬಂದಿದೆ. ಮೂರನೇದಾಗಿ ಒಂದು ಮಾರುತಿ 800 AC. ಇದು ಮೂರನೇ ಗಾಡಿ ಆಗಿರುತ್ತೆ. 3 ಗಾಡಿನೂ ಕೂಡ ಸೇಲಿಗೆ ಬಂದಿದೆ. ಈ ಗಾಡಿಗಳು ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಫುಲ್ ನೋಡಿ, ಫುಲ್ ಡೀಟೇಲ್ಸು ಸಿಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು ವೀಕ್ಷಕರೇ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಕೊನೆಯದಾಗಿ ಓನರ್ ನಂಬರು ಕೂಡ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರು ಸಿಗುತ್ತೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ ನೋಡ್ತಾ ಇದ್ದರೆ, ತುಂಬ ಜನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ. ಹಾಗಾಗಿ ಅವರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇದೇ ಥರ ನಿಮ್ದು ಯಾವುದಾದ್ರು ಗಾಡಿ ಸೇಲಿಗಿದ್ರೆ ಆದಷ್ಟು ಬೇಗ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಏನಾದರೂ ಡೀಟೇಲ್ಸ್ ಕಳಿಸಿದರೆ ಪುನಃ ನಾವು ನಿಮಗೆ ಕರೆ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೇವೆ. ಆದಷ್ಟು ಬೇಗ ನಿಮ್ಮ ಗಾಡಿನೂ ಕೂಡ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನಿಮ್ಮ ಗಾಡಿಗಳು ಯಾವ್ದಾದ್ರು ಸೇಲಿಗಿದ್ರೆ ಫೋಟೋ ಸೆಂಡ್ ಮಾಡೋಕ್ಕೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಇವಾಗ ಏನು ಕಾಣಿಸ್ತಿದೆ ನಂಬರು, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ಗಾಡಿಗಳು ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಯಾವ್ದಾದ್ರು ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿ ಫೋಟೋಸ್ಗಳನ್ನು ಕಳಿಸಿದರೆ ಪುನಃ ನಾವು ಕರೆ ಮಾಡಿ ನಿಮಗೆ ಕನ್ಫರ್ಮ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೇವೆ. ಇನ್ನು ಮೊದಲನೇದಾಗಿ ಒಂದು ಓಮಿನಿ, ಇದ್ರ ಡೀಟೇಲ್ಸ್ ನೋಡೋಣ. ಆಮೇಲೆ ಹಾಗೆ ಒಂದು 800 ಇನ್ನೊಂದು ಹೋಂಡಾ ಕಾರು, 2 ಡೀಟೇಲ್ಸ್ ಸಿಗುತ್ತೆ. ಫಸ್ಟು ಈ ಓಮಿನಿದು ಡೀಟೇಲ್ಸ್ ನೋಡೋಣ. ಈ ಓಮಿನಿ ಗಾಡಿ ಮಾಡಲ್ ಬಂದು 2018 ಇರುತ್ತೆ ವೀಕ್ಷಕರೇ. ಇದು ಈಗ ಪ್ರೆಸೆಂಟು ಸೆಕೆಂಡ್ ಓನರಲ್ಲಿ ರನ್ನಿಂಗ್ ಇದೆ. ಮತ್ತು ಇನ್ನು ಇದು ಗಾಡಿ ಓಡಿರೋದು ಬಂದು ಬರೀ 63,000 ಕಿಲೋಮೀಟ್ರ್ ರನ್ ಆಗಿದೆ ಅಂತಲೂ ಕೂಡ ನಮಗೆ ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಇನ್ನು ಇದರ ರೇಟು 3,40,000 ಅಂತ ಹೇಳಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಫಿಕ್ಸ್ ರೇಟ್ ಏನು ಇರೋದಿಲ್ಲ. 3,40,000 ಹೇಳಿದ್ದಾರೆ, ಬಟ್ ಇನ್ನು ನೆಗೋಷಿಯಬಲ್ ಆಗುತ್ತೆ. ಇನ್ನು ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಹಾಕಿರ್ತೀನಿ. ಈ ಗಾಡಿ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರನ್ನ ಕೇಳ್ಕೊಬೋದು. ಸದ್ಯಕ್ಕೆ ಇಷ್ಟೇ ಈ ಗಾಡಿ ಡೀಟೇಲ್ಸ್ನ ಓನರ್ ಕಳಿಸಿರೋದು. ಹಾಗಾಗಿ ಇಷ್ಟೇ ಮಾಹಿತಿ ಇದ್ರ ಬಗ್ಗೆ. ಹೆಚ್ಚಿನ ಮಾಹಿತಿಗೆ ಓನರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸೆಕೆಂಡ್ ಗಾಡಿ ಬಂದು ಒಂದು ಹೋಂಡಾ ಗಾಡಿ ಬ್ರಿಯೋ ಅಂತ ಹೇಳಿಬಿಟ್ಟು ಒಂದು ಗಾಡಿ ಸೇಲಿಗೆ ಬಂದಿದೆ. ಇದ್ರ ಡೀಟೇಲ್ಸ್ನ ಸ್ವಲ್ಪ ತಿಳಿಸಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ಮಾಡಲು 2012 ಮಾಡಲ್ ಆಗಿರುತ್ತೆ. ಇವಾಗ ಪ್ರೆಸೆಂಟು 3ನೇ ಓನರಲ್ಲಿ ರನ್ನಿಂಗ್ ಇದೆ ಈ ಗಾಡಿ. ಇದು ಗಾಡಿ ಓಡಿರೋ ಕಿಲೋಮೀಟ್ರ್ ಬಂದು ಅವರು ಹೇಳಿರೋ ಪ್ರಕಾರ 47,000 ಬರೀ ಅಷ್ಟೇ ಅಂತ ಹಾಕಿದ್ದಾರೆ. ಇನ್ನು ಎಲ್ಲ 4 ಹೊಸ ಟೈರ್, ಆಲ್ ನ್ಯೂ ಟೈರ್ಸ್ ಅಂತ ಕೂಡ ಹೇಳಿದ್ದಾರೆ. ವೆಲ್ ಮೇಂಟೈನ್ಡ್ ಅಂತಲೂ ಕೂಡ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಈ ಗಾಡಿ ರೇಟು 3,50,000 ಅಂತ ಹೇಳಿದ್ದಾರೆ. 3,50,000 ಅಂದರೆ ಏನು ಫಿಕ್ಸ್ ಇರಲ್ಲ ವೀಕ್ಷಕರೇ, ಇದು ಕೂಡ ನೆಗೋಷಿಯಬಲ್ ಆಗುತ್ತೆ. ಇವೆಲ್ಲ ಗಾಡಿಗಳ ಲೊಕೇಶನ್ ಬಂದ್ಬಿಟ್ಟು ಎಲ್ಲ ಪುತ್ತೂರಲ್ಲಿರುತ್ತೆ ವೀಕ್ಷಕರೇ. ಈ 3 ಗಾಡಿನೂ ನಿಮಗೆ ಈಗ ಯಾವುದಾದ್ರು ಗಾಡಿ ಇದರಲ್ಲಿ ಯಾವುದಾದ್ರು ನಿಮಗೆ ಹೆಚ್ಚಿನ ಮಾಹಿತಿ ಗಾಡಿ ಡೀಟೇಲ್ಸ್ ಬಗ್ಗೆ ಬೇಕು ಅಂದರೆ ನೀವು ದಯವಿಟ್ಟು ಓನರ್ ನಂಬರ್ಗೆ ಡೈರೆಕ್ಟಾಗಿ ಕರೆ ಮಾಡಿ. ಈ ಗಾಡಿಗಳು ಓನರ್ ನಂಬರು ವಿಡಿಯೋದ ಕೊನೆಯಲ್ಲಿ ಇರುತ್ತೆ ನಂಬರು. ನೀವು ಅವ್ರನ್ನ ಡೈರೆಕ್ಟಾಗಿ ಫೋನ್ ಕಾಲಲ್ಲಿ ಅಥವಾ ಡೈರೆಕ್ಟಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ಫುಲ್ ಡೀಟೇಲ್ಸು ಕೂಡ ಸಿಗುತ್ತೆ. ಇನ್ನು 3ನೇ ಗಾಡಿ ಬಂದ್ಬಿಟ್ಟು ಒಂದು ಮಾರುತಿ 800 ಆಗಿರುತ್ತೆ. ಈ ಗಾಡಿ ಡೀಟೇಲ್ಸು ಫ್ರೆಶ್ಶು, FC ಆ್ಯಂಡ್ ಇನ್ಸೂರೆನ್ಸ್ 2 ಕೂಡ ಫ್ರೆಶ್ ಇದೆ ಅಂತ ಕಳಿಸಿದ್ದಾರೆ. ಹಾಗೆ ಒಂದು ರೇಡಿಯೇಟ್ರ್ ಫ್ಯಾನು ನೀವು ಅಂದರೆ ರೇಡಿಯೇಟ್ರ್ ಫ್ಯಾನ್ ಒಂದು ಹೊಸದು ಹಾಕ್ಸಿದಾರಂತೆ. ಹಾಗೆ ಒಂದು ಡ್ರೈವ್ ಸಾಫ್ಟ್ ಕೂಡ ಹೊಸದು ಅಂತಲೂ ಹೇಳಿದ್ದಾರೆ. ಆಮೇಲೆ ಡ್ರೈವ್ ಸಾಫ್ಟ್ ಜೊತೆಗೆ ಒಂದು ಸ್ಟೇರಿಂಗ್ ರಾಡು ಕೂಡ ಅದು ಹೊಸದು ಹಾಕ್ಸಿದಾರಂತೆ. ಮತ್ತು ಇನ್ನೊಂದು ಹೊಸ ಬ್ಯಾಟ್ರಿನೂ ಕೂಡ ಅದು ವ್ಯಾರಂಟಿ ಜೊತೆಗೆ ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದಾರಂತೆ. ಮತ್ತು 4 ಕೂಡ ಹೊಸ ಟೈರು
ಹಾಗೆ ಒಂದು ಹೊಸ ಹಾರನ್ನು ಕೂಡ ಹಾಕ್ಸಿದ್ದಾರೆ, ಮತ್ತು ಹೊಸ ವೈಫರ್ಸು ಮತ್ತು ಹೆಡ್ಲೈಟು ಕೂಡ, ಹಾಗೂ ಸ್ಟೀಲ್ ಪ್ರೊಟೆಕ್ಟರ್ ಫಾರ್ ಇಂಡಿಕೇಟರ್ಸ್ ಅಂತ ಅದು ಒಂದು ಕೂಡ ಹಾಕ್ಸಿದಾರಂತೆ. ಇನ್ನು ಗಾಡಿ ಒಳಗೆ ಒಂದು 2 ಫ್ಯಾನ್ ಇರೋಂಥದ್ದು ಒಂದು ಚಿಕ್ಕದು ಫ್ಯಾನ್ ಕೂಡ ಹಾಕ್ಸ್ಕೊಂಡಿದ್ದಾರಂತೆ. ಮತ್ತು ಆಮೇಲೆ ಒಂದು ಸೋನಿ ಸ್ಟೀರಿಯೋ ಒಂದು ಸೆಟ್ಟು ಮತ್ತು ಒಂದೆರಡು ಸ್ಪೀಕರ್ಸು ಇದು ಕೂಡ ಹಾಕ್ಸಿದಾರಂತೆ. ಇದು ಕಂಡೀಷನ್ನು ಮತ್ತು ಲುಕ್ಕಿಂಗು ಎಕ್ಸಲೆಂಟ್ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಗಾಡಿ ಮಾಡಲ್ ಬಂದ್ಬಿಟ್ಟು 2007 ವೀಕ್ಷಕರೇ. 2007, ಅದರಲ್ಲಿ 4 ಓನರ್ ಕೂಡ ಇವಾಗ ಪ್ರೆಸೆಂಟು 4ನೇ ಓನರಲ್ಲಿ ರನ್ನಿಂಗ್ ಇದೆ ಅಂತೆ. ಇನ್ನು ರೀಸೆಂಟಾಗಿ ಇಂಜಿನ್ ಆಯಿಲ್ ಮತ್ತು ಗೇರ್ ಬಾಕ್ಸ್ ಆಯಿಲ್ನ ಚೇಂಜ್ ಮಾಡಿಸಿದಾರಂತೆ. ನೋಡಿ ವೀಕ್ಷಕರೇ, ಈ 3 ಗಾಡಿನೂ ಒಂದೇ ಪಾರ್ಟಿ ಹತ್ರ ಇರೋದು. ಈಗ 3 ಗಾಡಿಗಳು ಕೂಡ ಪುತ್ತೂರಲ್ಲಿ ಇರ್ತವೆ. ಯಾರಿಗಾದರೂ ಡೀಟೇಲ್ಸ್ ಬೇಕು ಅಂದರೆ ಓನರ್ ಕಾಂಟ್ಯಾಕ್ಟ್ ಮಾಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ನೋಡಿ ವೀಕ್ಷಕರೇ, ಈ 3 ಗಾಡಿನೂ ಒಂದೇ ಪಾರ್ಟಿ ಹತ್ರ ಸಿಗೋದು. ಇವು 3 ಗಾಡಿ ಲೊಕೇಶನ್ ಬಂದು ಪುತ್ತೂರೇ. ಇನ್ನು ಏನಾದರೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಓನರ್ ನಂಬರ್ಗೆ ಕರೆ ಮಾಡಿದರೆ ಫುಲ್ ಡೀಟೇಲ್ಸು ಸಹ ಸಿಗುತ್ತೆ. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದಷ್ಟು ಬೇಗ ಸೇಲ್ ಮಾಡ್ಬೇಕಂತ ನಿಮ್ಗೇನಾದ್ರು ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ಗಳನ್ನು ಕಳಿಸೋದನ್ನು ಮರಿಬೇಡಿ. ಹಾಗೂ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ತುಂಬ ಜನನು ವೀಡಿಯೋಸ್ ನೋಡ್ತಾಯಿದ್ರೆ, ಹಾಗಾಗಿ ಅವರಲ್ಲಿ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಇನ್ನು ಕೊನೆಯದಾಗಿ ನಿಮಗೆ ಬೇಕಾಗಿರೋಂಥದ್ದು ಈ 3 ಗಾಡಿನೂ ಒಬ್ಬರ ಹತ್ರನೇ ಇರೋದು. ಆ ಓನರ್ ನಂಬರ ಇವಾಗ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ ವೀಕ್ಷಕರೇ. ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿರೋದು. ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಇವ್ರಿಗೆ ಕರೆ ಮಾಡಿದರೆ ಫುಲ್ ಡೀಟೇಲ್ಸ್ ಸಹ ಸಿಕ್ಬಿಡುತ್ತೆ.